ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಮ್ಮ ಈ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಟ್ರಾಫಿಕ್ ರೂಲ್ಸ್. ಹುಷಾರು, ನಿಮ್ಮ ಲೈಸೆನ್ಸ್ ಇನ್ ಮುಂದೆ ಡಿಜಿಟಲ್ ರಿಪೋರ್ಟ್ ಕಾರ್ಡ್ ಆಗಿರುತ್ತೆ. ಏನಪ್ಪಾ ಈ ಡಿಜಿಟಲ್ ರಿಪೋರ್ಟ್ ಕಾರ್ಡ್ ಅಂತಿದ್ದಾರೆ, ಅದು ಹೇಗ್ ವರ್ಕ್ ಆಗತ್ತೆ, ಇದೆಲ್ಲ ಸುಳ್ಳು ಅಂತ ಅನ್ಕೋಬಹುದು. ಆದ್ರೆ ಟ್ರಾಫಿಕ್ ಫೈನ್ ಕಟ್ಟಿ ಸುಮ್ನಾಗೋ ಕಾಲ ಈಗ ಇತಿಹಾಸ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಇನ್ ಮುಂದೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಒಂದು ಡಿಜಿಟಲ್ ರಿಪೋರ್ಟ್ ಕಾರ್ಡ್ ತರ ಕೆಲಸ ಮಾಡುತ್ತೆ. ಅದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಕೇಂದ್ರ ಸರ್ಕಾರ ಹೊಸದಾಗಿ ಗ್ರೇಡೆಡ್ ಪಾಯಿಂಟ್ ಸಿಸ್ಟಮ್ ಅಥವಾ ಅಂಕ ಆಧಾರಿತ ದಂಡ ಪದ್ಧತಿಯನ್ನು ಜಾರಿಗೆ ತರ್ತಿದೆ. ಇದೇನಿದು ಹಿಂಗೆ ಹೇಳ್ತಿದಾರಲ್ಲ ಅಂತ ಅನ್ಕೋಬಹುದು. ಅದು ಹೇಗೆ ಅಂದ್ರೆ, ನೀವು ಮಾಡೋ ಪ್ರತಿಯೊಂದು ಸಂಚಾರ ನಿಯಮ ಉಲ್ಲಂಘನೆಗೆ ನಿಮ್ಮ ಲೈಸೆನ್ಸ್ಗೆ ಡಿಮೆರಿಟ್ ಪಾಯಿಂಟ್ಸ್ ಅಥವಾ ನೆಗೆಟಿವ್ ಅಂಕಗಳನ್ನ ಸೇರಿಸಲಾಗುತ್ತೆ. ಇವಾಗ ಯಾವ್ದಾವ್ ತಪ್ಪು ಮಾಡಿದ್ರೆ ನಮಗೆ ಡಿಮೆರಿಟ್ ಪಾಯಿಂಟ್ ಸಿಗುತ್ತೆ ಅಂತ ನಾವು ನೋಡೋಣ. ಪಾಯಿಂಟ್ಸ್ ಕ್ಯಾಟಗರಿ ಹೇಗಿದೆ ಅಂದ್ರೆ, ಹೆಲ್ಮೆಟ್ ಇಲ್ಲ ಅಂದ್ರೆ ಅಥವಾ ಟ್ರಿಪಲ್ ರೈಡಿಂಗ್ ಮಾಡಿದ್ರೆ 1 ರಿಂದ 2 ಪಾಯಿಂಟ್ಸ್ ಕಟ್ ಆಗುತ್ತೆ. ಓವರ್ ಸ್ಪೀಡಿಂಗ್ ಅಥವಾ ಸಿಗ್ನಲ್ ಜಂಪ್ ಮಾಡಿದ್ರೆ 4 ರಿಂದ 6 ಪಾಯಿಂಟ್ಸ್. ಇನ್ನು ಕುಡಿದು ಗಾಡಿ ಓಡಿಸಿದ್ರಂತೂ ನೇರವಾಗಿ 10 ರಿಂದ 12 ಪಾಯಿಂಟ್ಸ್ ಆಗುತ್ತೆ. ಇಂತಹ ಗಂಭೀರ ತಪ್ಪುಗಳಿಗೆ ಲೈಸೆನ್ಸ್ ತಕ್ಷಣವೇ ಅಮಾನತಾಗುತ್ತೆ. ಅಯ್ಯೋ ಪಾಯಿಂಟ್ಸ್ ಅಲ್ವಾ, ಇದರಿಂದ ಏನಾಗುತ್ತೆ ಅಂತ ನೀವೇನಾದ್ರೂ ಒಂದು ವೇಳೆ ನೀವು ಒಟ್ಟು 12 ಅಂಕ ತಲುಪಿದ್ರೆ ನಿಮ್ಮ ಲೈಸೆನ್ಸ್ ಕನಿಷ್ಠ 1 ವರ್ಷ ಸಸ್ಪೆಂಡ್ ಆಗುತ್ತೆ. ಅನ್ಕೊಂಡು 2ನೇ ಬಾರಿಯೂ ಅದೇ ತಪ್ಪಾದ್ರೆ 5 ವರ್ಷಗಳ ಕಾಲ ಲೈಸೆನ್ಸ್ ರದ್ದಾಗುತ್ತೆ. ನೆನಪಿಡಿ, ಈ ಅಂಕಗಳು ನಿಮ್ಮ ರೆಕಾರ್ಡ್ ನಲ್ಲಿ ಸತತ 3 ವರ್ಷ ಇರಲಿವೆ. ಇದೆಲ್ಲ ಯಾವಾಗ ಆಗತ್ತೆ ಅಂತ ನೀವು ಕೇಳೋದಾದ್ರೆ, ಜೂನ್ ವೇಳೆಗೆ ಎಲ್ಲಾ RTOಗಳು ಈ ಸ್ಕೀಮ್ಗೆ ಕನೆಕ್ಟ್ ಆಗ್ತವೆ ಮತ್ತು AI ಕ್ಯಾಮ್ರಾಗಳ ಮೂಲಕ ಅಂಕಗಳನ್ನು ದಾಖಲಾಗಿಸ್ತವೆ. ಅಷ್ಟೇ ಅಲ್ಲ, ನಿಮ್ಮ ಅಂಕಗಳು ಜಾಸ್ತಿ ಆದ್ರೆ ಇನ್ಶೂರೆನ್ಸ್ ಪ್ರೀಮಿಯಂ ಕೂಡ ಹೆಚ್ಚಾಗತ್ತೆ. ರೂಲ್ಸ್ ಫಾಲೋ ಮಾಡಿ, ಲೈಸೆನ್ಸ್ ಸೇಫ್ ಆಗಿಟ್ಕೊಳ್ಳಿ, ನೀವು ಸೇಫ್ ಆಗಿರಿ. ಬಾಯ್, ಥ್ಯಾಂಕ್ ಯು, ಧನ್ಯವಾದಗಳು.